ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ. ನನ್ನ ಬಂಧುಗಳಿಗೆಲ್ಲ SS TVಯ ಹೊಸ ವಿಡಿಯೋಗ ನಿಮಗೆಲ್ಲ ಸ್ವಾಗತ. ನೀವು ದತ್ತಾತ್ರೇಯ ಮುನಿಗಳ ಕುರಿತು ಕೇಳಿರಬಹುದು. ದತ್ತಾತ್ರೇಯರ ಚರಿತ್ರೆಯನ್ನು ಮನಸ್ಫೂರ್ತಿಯಾಗಿ ಕೇಳಿ ಅವರ ಪೂಜೆಯನ್ನು ಮಾಡಿ ನೀವು ಯಾವುದೇ ಕೆಲಸವನ್ನು ಮಾಡಿದರೆ ಅದರಲ್ಲಿ ಯಶಸ್ಸು ಖಂಡಿತವಾಗಿ ಸಿಗ್ತದ ಅನ್ನೋದು ಪ್ರತೀತಿ ಐತಿ. ಹಾಗಾದ್ರೆ ದತ್ತಾತ್ರೇಯ ಮುನಿಗಳು ಯಾರು, ಅವರ ಚರಿತ್ರೆ ಏನು ಎಂಬುದನ್ನು ಇಂದಿನ ವಿಡಿಯೋದಾಗ ನೋಡ್ಕೊಂಡು ಬರೋಣ. ನಂತರ ಬನ್ನಿ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ದತ್ತಾತ್ರೇಯ ಮುನಿಗಳ ಫೋಟೋ ಯಾರ ಮನೆಯಾಗಿರ್ತೈತಿ ಮತ್ತು ಅವರ ಮೂರ್ತಿ ಯಾರ ಮನೆಯಲ್ಲಿ ಇರ್ತೈತಿ, ಅವರನ್ನು ಯಾರ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರ, ಅವರಿಗೆ ಯಾವುದೇ ದುಷ್ಟಶಕ್ತಿ, ಮಾಟ ಮಂತ್ರ, ದೇವ ಪಿಶಾಚಿಗಳ ಕಾಟ ಎಂದಿಗೂ ಇರುವುದಿಲ್ಲ ಎಂಬುದು ಸತ್ಯ. ಹಾಗಾದ್ರೆ ದತ್ತಾತ್ರೇಯ ಮುನಿಗಳ ಜೀವನದ ಚರಿತ್ರೆಯ ಅವರು ಹೇಗೆ ಹುಟ್ಟಿದರು, ಅವರ ಕಾರಣ ಏನು ಎಂಬುದನ್ನು ನೋಡೋಣ ಅಂತ ಬನ್ನಿ. ಬಹಳ ವರ್ಷಗಳ ಹಿಂದ ಅತ್ರಿ ಮುನಿಗಳು ಹಿಮಾಲಯದಾಗ ವಾಸ ಮಾಡ್ತಿರ್ತಾರ. ಅವರ ಮಡದೆಯಾಗಿರ್ತಕ್ಕಂತಹ ಅನುಸೂಯ ಪಾತಿವೃತ್ತಿಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಾಳ. ಈ ವಿಷಯವನ್ನು ನಾರದ ಮುನಿಗಳು ಕೈಲಾಸಕ್ಕೆ ತೆರಳಿ ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿಯರಿಗೆ ಹೇಳ್ತಾರ. ಈ ಮೂರು ಲೋಕಗಳಲ್ಲಿ ಅನುಸೂಯಳಂತಹ ಪಾತಿವೃತೆ ಯಾರೂ ಇಲ್ಲ ಅಂತಕ್ಕಂಥ ಮಾತನ್ನು ನಾರದ ಮುನಿಗಳು ಹೇಳಿದಾಗ ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿಯರಿಗೆ ಸ್ವಲ್ಪ ಅಸೂಯೆ ಅನ್ನಿಸ್ತದ. ಅವರು ತಮ್ಮ ಪತಿಯಂದಿರಿಗೆ ಹೇಳಿ ಅವಳ ಪಾತಿವೃತ್ಯದ ಪರೀಕ್ಷೆಯನ್ನು ಮಾಡ್ರಿ, ಸಾಧ್ಯವಾದರೆ ಅವಳ ಪಾತಿವೃತ್ಯವನ್ನು ಭಂಗ ಮಾಡ್ರಿ ಅಂತ ಹೇಳಿ ತಾವು ಬ್ರಹ್ಮ, ವಿಷ್ಣು, ಮಹೇಶ್ವರನಲ್ಲಿ ಬೇಡಿಕೊಳ್ತಾರ. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರರು ಬ್ರಾಹ್ಮಣರ ರೂಪವನ್ನು ತಾಳಿ ಅತ್ರಿ ಮುನಿಗಳು ಮನೆಯಲ್ಲಿ ಇಲ್ಲದೆ ಇರುವಾಗ ಏನು ಮಾಡ್ತಾರಪ್ಪ ಅಂತಂದ್ರೆ, ಇವರು ಹೋಗಿ ಅನುಸೂಯಳಲ್ಲಿ ಭವತಿ ಭಿಕ್ಷಾಂದೆ ಅಂತ ಭಿಕ್ಷೆಯನ್ನು ಬೇಡ್ತಾರ. ಆಗ ಅವಳು ಅನುಸೂಯ ಬ್ರಾಹ್ಮಣರು ಬಂದಾರ ಅಂಥೇಳಿ ಅವರಿಗೆ ಏನಾದರೂ ಊಟಕ್ಕೆ ನೀಡಬೇಕು ಅಂತೇಳಿ ಒಪ್ಕೊಂಡಾಗ ಅವರು ಒಂದು ಷರತ್ತನ್ನು ನೀಡ್ತಾರ. ನೋಡು ಅನುಸೂಯ, ನಾವು ನಿನ್ನ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತಂದ್ರೆ ನೀನು ನಮ್ಮ ಒಂದು ಷರತ್ತಿಗೆ ಒಪ್ಕೋಬೇಕು. ಆ ಷರತ್ತು ಯಾವುದು ಅಂತಂದ್ರೆ, ನೀನು ನಗ್ನಳಾಗಿ, ಅಂದರೆ ಮೈ ಮೇಲೆ ಯಾವುದೇ ವಸ್ತ್ರವಿಲ್ಲದೆ ನೀನು ನಗ್ನಳಾಗಿ ನಮಗೆ ಊಟವನ್ನು ಅಥವಾ ಪ್ರಸಾದವನ್ನು ಬಡಿಸಿದರೆ ಮಾತ್ರ ನಾವು ನಿನ್ನ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂರು ಬ್ರಾಹ್ಮಣರು ಹೇಳಿದಾಗ ಅನುಸೂಯ ಒಂದು ಕ್ಷಣ ಗಾಬರಿ ಆಗ್ತಾಳ. ಭೂಮಿ ತಿರುಗಿದಂಗೆ ಆಗಿಬಿಡ್ತದ. ಅವಳು ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡಿ ಒಂದು ಕ್ಷಣ ಕಣ್ಣು ಮುಚ್ಚಿ ಆಲೋಚನೆ ಮಾಡಿದಾಗ ಅವಳಿಗೆ ಗೊತ್ತಾಗ್ತದ, ಇಷ್ಟು ದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದಾರಪ್ಪ ಅಂತಂದ್ರೆ ಇವರು ಸಾಕ್ಷಾತ್ ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಆಗಿರಬಹುದು. ಬ್ರಹ್ಮ, ವಿಷ್ಣು, ಮಹೇಶ್ವರರು ತನ್ನ ಪರೀಕ್ಷೆಗೆ ಬಂದಾರ ಅಂತ ತಿಳಿದು ಆಯಿತು ಅಂತ ಹೇಳಿ ಅವಳು ಏನು ಮಾಡ್ತಾಳಪ್ಪ ಅಂತಂದ್ರೆ, ನಿಮ್ಮ ಷರತ್ತಿಗೆ ನಾನು ಒಪ್ಪಿದ್ದೇನೆ ಅಂತ ಹೇಳಿ ತನ್ನ ಪತಿಯ ಕಮಂಡಲದಲ್ಲಿರ್ತಕ್ಕಂತಹ ನೀರನ್ನು ತಂದ ಆ ಮೂವರಿಗೆ ಸಿಂಪಡಿಸಿಬಿಡ್ತಾಳ. ಆಗ ಬ್ರಾಹ್ಮಣ ರೂಪದಾಗಿರ್ತಕ್ಕಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರು ಹಸಿಗೂಸುಗಳಾಗಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ತಾಯಿಯಾಗಿರ್ತಕ್ಕಂತಹ ಅನುಸೂಯ ಆ ಮೂವರಿಗೆ ತನ್ನ ಎದೆ ಹಾಲನ್ನು ಉಣಿಸಿ ಅವರನ್ನು ತೊಟ್ಟಿಲಿಗೆ ಹಾಕಿ ಮಲಗಿಸಿಬಿಡ್ತಾಳ. ತುಂಬ ದಿನಗಳು ಕಳೆದು ಹೋಗ್ತಾವು. ಪಾರ್ವತಿ, ಲಕ್ಷ್ಮಿ, ಸರಸ್ವತಿಯರಿಗೆ ತಮ್ಮ ಪತಿಯರು ಹಿಂತಿರುಗಿ ಬರದೇ ಇರೋದನ್ನು ಕಂಡು ಅವರೇ ಅತ್ರಿ ಮುನಿಗಳ ಆಶ್ರಮಕ್ಕೆ ಅವರನ್ನು ಹುಡುಕಿಕೊಂಡು ಬರ್ತಾರ. ಬಂದು ನೋಡ್ತಾರ, ತಮ್ಮ ಪತಿಯರಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸಣ್ಣ ಮಕ್ಕಳ ರೂಪವನ್ನು ಧರಿಸಿ ತೊಟ್ಟಿಲಲ್ಲಿ ಮಲಗಿದ್ದಾರ. ಆಗ ತಾವು ಅನುಸೂಯಳಿಗೆ ಬೇಡಿಕೊಳ್ತಾರ, ನೀನು ಮಹಾನ್ ಪತಿವತೆಯಮ್ಮ, ನಮ್ಮ ಗಂಡಂದಿರನ್ನ ನಮಗೆ ಮರಳಿ ಕೊಟ್ಟು ಬಿಡು ಅಂತ ಅಂದಾಗ ಅನುಸೂಯ ಹೇಳ್ತಾಳ, ನಿಮ್ಮ ಗಂಡಂದಿರನ್ನ ನೀವೇ ಹುಡುಕಿಕೊಳ್ಳ್ರಿ, ಕರ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ಅವರು ಯಾವುದೇ ರೀತಿ ಬಂದು ಪರೀಕ್ಷೆ ಮಾಡಿದಾಗ ನೋಡಿದಾಗ ತಮ್ಮ ಗಂಡಂದರು ತಮಗೆ ಗುರುತು ಸಿಗುವುದೇ ಇಲ್ಲ. ಆಗ ಅವರು ಅನುಸೂಯಳಲ್ಲಿ ಬೇಡ್ಕೊಳ್ತಾರ, ನೋಡಮ್ಮ, ನೀನು ಮಹಾಮಾತೆ, ಪತಿವೃತೆ, ನಮ್ಮ ಗಂಡಂದಿರನ್ನ ನಮ್ಮ ಮೊದಲಿನ ರೂಪವನ್ನು ಮಾಡಿ ನಮಗೆ ಕೊಟ್ಟು ಬಿಡು ಅಂದಾಗ ಅನುಸೂಯ ಮತ್ತೆ ಕಮಂಡಲದಲ್ಲಿರತಕ್ಕಂತಹ ನೀರನ್ನು ತಂದು ಸಿಂಪಡಿಸಿದಾಗ ಬ್ರಹ್ಮ, ವಿಷ್ಣು, ಮಹೇಶ್ವರರು ಯಥಾರೂಪವನ್ನು ತಾಳ್ತಾರ. ಮರಳಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮೂಲ ರೂಪಕ್ಕೆ ಬಂದಾಗ ಅನುಸೂಯಳನ್ನು ನೀನು ಮಹಾಪ್ರತಿವತೆಯಮ್ಮ ಅಂಥೇಳಿ ಅವಳನ್ನು ಹಾಡಿ ಹೊಗಳಿ ಕೊಂಡಾಡ್ತಾರ. ಮತ್ತು ಅನುಸೂಯಳಿಗೆ ಒಂದು ಮಾತನ್ನು ಕೊಡ್ತಾರ, ನಾವು ಮೂವರು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೀವಿ ಅಂತ ಹೇಳಿ ಮಾರ್ಗಶಿರ ಹುಣ್ಣಿಮೆ ಎಂದು ಒಂದೇ ದೇಹ, 3 ಮುಖ ಮತ್ತು 6 ಭುಜಗಳಿರತಕ್ಕಂತಹ ದತ್ತಾತ್ರೇಯ ಜನಿಸಿ ಬರ್ತಾನ. ಈ ರೀತಿಯಾಗಿ ದತ್ತಾತ್ರೇಯನ ಅವತಾರವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಲೋಕ ಕಲ್ಯಾಣಕ್ಕಾಗಿ ಗುರುವಿನ ರೂಪದಲ್ಲಿ ಈ ಭೂಲೋಕಕ್ಕೆ ಇಳಿದು ಬಂದು ಲೋಕ ಕಲ್ಯಾಣವನ್ನು ಮಾಡುತ್ತಾ ಭೂಮಿಯಲ್ಲಿ ನೆಲೆಸ್ತಾರ. ಗೆಳೆಯರೇ, ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ನಮ್ಮ ಈ ಒಂದು ಪ್ರಯತ್ನಕ್ಕೆ ಒಂದು ನಿಮ್ಮ ಲೈಕ್ ಇರಲಿ. ಮತ್ತು ಗುರು ದತ್ತಾತ್ರೇಯ ಭಕ್ತರು ನೀವಾಗಿದ್ದರೆ ಜೈ ಗುರುದೇವ ದತ್ತ ಅಂತ ಹೇಳಿ ಕಮೆಂಟನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.